ನಮಸ್ಕಾರ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಬಸವನ ಬಾಗೇವಾಡಿ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಆಡಳಿತ ವತಿಯಿಂದ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಡೆಯಿತು. ಈ ಕುರಿತು ಒಂದು ವರದಿ. ಸಭೆಯನ್ನುದ್ದೇಶಿಸಿ ಸಿಪಿಐ ಗುರುಶಾಂತಗೌಡ ದಾಸ್ಯಾಳ್ ಅವರು ಮಾತನಾಡಿ, ಇದು ವಿಶ್ವಗುರು ಬಸವಣ್ಣನವರ ಜನ್ಮಸ್ಥಳವಾಗಿದ್ದು ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರೂ ಜೊತೆಗೂಡಿ ಈ ಪವಿತ್ರ ರಂಜಾನ್ ಹಾಗೂ ಹೋಳಿ ಹಬ್ಬವನ್ನು ಆಚರಣೆ ಮಾಡುವ ಮೂಲಕ ವಿಜೃಂಭಣೆಯಿಂದ ಮಾಡೋಣ. ನಮ್ಮ ಪೊಲೀಸ್ ಇಲಾಖೆ ಸದಾ ನಿಮ್ಮ ಜೊತೆಗೆ ಇರುತ್ತದೆ. ಅದಕ್ಕೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಆಚರಣೆ ಮಾಡೋಣ ಎಂದು ಹೇಳಿದರು. ಜೊತೆಗೆ ತಹಶೀಲ್ದಾರ್ YS ಸೋಮನಕಟ್ಟಿ ಅವರು ಮಾತನಾಡಿದರು. ಮುಖಂಡರಾದ ಸಂಗಮೇಶ್ ಓಲೇಕಾರ್ ಅವರು ಮಾತನಾಡಿ, ಇದು ಭಾರತ ದೇಶ, ನಾವೆಲ್ಲರೂ ಮೊದಲು ಭಾರತೀಯರು. ಅದಕ್ಕೆ ಎಲ್ಲರೂ ಕೂಡ ಯಾವುದೇ ಜಾತಿ ಭೇದ ಮಾಡದೆ ಹಿಂದೂ ಮುಸ್ಲಿಮರು ನಾವೆಲ್ಲರೂ ಕೂಡ ಭಾರತೀಯರೇ. ಇದರಲ್ಲಿ ಯಾವುದೇ ಜಾತಿ ಭೇದ ಮಾಡದೆ ಈ ಹೋಳಿ ಹಾಗೂ ರಂಜಾನ್ ಹಬ್ಬವನ್ನು ಶಾಂತ ರೀತಿಯಾಗಿ ಆಚರಣೆ ಮಾಡೋಣ ಎಂದು ಹೇಳಿದರು. ಎಲ್ಲರೂ ಸೇರಿ ಒಟ್ಟಾಗಿ ಬದುಕತಕ್ಕಂಥ ಇಡೀ ಜಗತ್ತಿನಲ್ಲೇ ಯಾವ್ದಾದ್ರು ದೇಶ ಅಂದ್ರೆ ಅದು ಭಾರತ ದೇಶ. ಅಂತ ಒಂದು ಭಾರತ ದೇಶದಲ್ಲಿ ನಾವೇನು ಬೇರೆ ಬೇರೆ ಜಾತಿಯವರು ಬೇರೆ ಬೇರೆ ಧರ್ಮೀಯರು ಏನಿದೀವಿ, ನಮ್ಮದೇ ಆದಂತ ಒಂದೊಂದು ಹಬ್ಬ ಹರಿದಿನಗಳನ್ನ ನಾವು ಆಚರಿಸ್ತಾ ಬಂದಿದ್ದೀವಿ. ಅಂತ ಹಬ್ಬ ಹರಿದಿನಗಳನ್ನ ನಾವು ಮುಂದುವರಿಸಿಕೊಂಡು ಕೂಡ ಹೋಗ್ಬೇಕು. ಅಂತ ಹಬ್ಬ ಹರಿದಿನಗಳಲ್ಲಿ ಯಾವುದೇ ಗದ್ದಲ ಗಲಾಟೆ ಆಗದೆ ಆ ಹಬ್ಬ ಹರಿದಿನಗಳು ಬಹಳ ಸುಂದರವಾಗಿ ನಡೀಲಿ ಅಂತಕ್ಕಂಥ ಒಂದೇ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತಿನ ದಿನ ಈ ಒಂದು ಶಾಂತಿ ಸಭೆಯನ್ನ ಕರೆದಿದ್ದಾರೆ. ಅದರ ಪ್ರಯುಕ್ತ ಒಂದು ಮಾತು ಹೇಳ್ಬೇಕಂದ್ರೆ, ಇದು ಬಸವಣ್ಣವರು ಹುಟ್ಟಿದಂತ ನಾಡು, ಬಸವ ಜನ್ಮಸ್ಥಳ. ನಾವೆಲ್ಲ ಇಲ್ಲಿ ಹುಟ್ಟಿದ್ದೆ ನಮ್ಮ ಸುದೈವ. ಅಂತ ಒಂದು ಬಸವಣ್ಣನವರು ನಮಗೆಲ್ಲ ಏನ್ ಹೇಳ್ಕೊಟ್ಟು ಹೋಗಿದಾರ ಅಂದ್ರ, ಒಂದು ಕಾಯಕ ಮಂತ್ರ, ಒಂದು ಶಾಂತಿ ಮಂತ್ರ. ಅಂತವರ ಒಂದು ನಾಡಿನಲ್ಲಿ ಹುಟ್ಟಿದಂತ ನಾವೆಲ್ಲ ಕೂಡ ಧನ್ಯರು. ಯಾಕಂದ್ರೆ ನಮ್ಮಲ್ಲಿ ಇದುವರೆಗೆ ಯಾವುದೇ ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಒಂದು ಅಹಿತ ಘಟನೆಯನ್ನ ಮೆಲುಕು ಹಾಕುವುದನ್ನ ಬಿಟ್ಟು ಮತ್ತೆ ಇಲ್ಲಿವರೆಗೂ ಕೂಡ ಬಸವನ ಬಾಗೇವಾಡಿ ನಗರ ಆಗಿರ್ಬೋದು ಮತ್ತು ನಮ್ಮ ಬಾಗೇವಾಡಿ ತಾಲೂಕಿನ ಯಾವುದೇ ಹಳ್ಳಿಯಲ್ಲಿ ಯಾವುದೇ ಅಂತ ಅಹಿತಕರ ಘಟನೆಗಳು ಯಾವೂ ಕೂಡ ನಡೆದಿಲ್ಲ. ಯಾಕಂದ್ರೆ ನಾವೆಲ್ಲ ಬಸವಣ್ಣವರ ಒಂದು ತತ್ವ ಅಡಿಯಲ್ಲಿ ಬದುಕ್ತಕ್ಕಂಥ ಜನ. ಅದಕ್ಕೆ ಮುಂದೆನೂ ಕೂಡ ಇಲ್ಲಿ ಯಾವುದೇ ಅಂತ ಅಹಿತಕರ ಘಟನೆಗಳು ನಡೆಯೋದಿಲ್ಲ ಅಂತಕ್ಕಂಥ ಭರವಸೆಯನ್ನು ಕೂಡ ನಾನು ಈ ತಾಲೂಕು ಆಡಳಿತದವರಿಗೆ ತಿಳಿಸ್ತಾ, ಅದರ ಜೊತೆಗೆ ಈಗ ಏನಿರ್ತೈತೆ ಅಂದ್ರ ಈ ವರ್ಷ ಹಬ್ಬಕ್ಕೆ ನಿಂತಿ ಅವ್ರಿಗೊಂದು ಗೈಡ್ಲೈನ್ಸ್ ಬಂದಿರ್ತೈತಿ. ಇವತ್ತ ಸರ್ಕಾರದಿಂದ ಒಂದು ಗೈಡ್ಲೈನ್ಸ್ ಬಂದಿರ್ತೈತಿ. ಅದ್ರ ಪ್ರಕಾರ ಏನೈತಿ, ನಮ್ಮನ್ನೆಲ್ಲ ಕರೆದು, ಇಲ್ಲ ನೀವು ಏನ್ ವರ್ಷ ಹಬ್ಬ ಮಾಡ್ತೀರಿ ಅದಕ್ಕಿಂತ ವಿಜೃಂಭಣೆಯಿಂದನೇ ಮಾಡ್ರಿ, ಏನ್ ತಕರಾರಿಲ್ಲ, ಅದು ಯಾವುದೇ ಗದ್ದಲ ಗಲಾಟೆ ಆಗಲಾರ್ದೆ ಮಾಡ್ರಿ ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತಿನ ದಿನ ಈ ಒಂದು ಸಭೆಯನ್ನ ಕರೆದಿರ್ತಾರ. ಈ ಸಭೆಯಲ್ಲಿ ಅವರು ಮುಂದೆ ಏನೈತಿ ಏನೇನು ಗೈಡ್ಲೈನ್ಸ್ ಅನ್ನೋದು ಕೂಡ ಅವ್ರು ಹೇಳ್ತಾರೆ. ಆ ಒಂದು ಗೈಡ್ಲೈನ್ಸ್ ಗಳ ಪ್ರಕಾರ ಅವ್ರು ಏನ್ ಮಾರ್ಗದರ್ಶನ ನೀಡ್ತಾರ ಆ ಮಾರ್ಗದರ್ಶನಗಳನ್ನು ನಾವೆಲ್ಲ ಕೇಳ್ಕೊಂಡು ಅದರ ಅಡಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಹಬ್ಬ ಹರಿದಿನಗಳನ್ನು ಆಚರಿಸಿದ್ದೇ ಆಗಿದ್ರ ಯಾವುದೇ ಗದ್ದಲವಾಗಲ್ಲ, ಗಲಾಟೆನವಾಗಲ್ಲ, ಬಹಳ ಸುಂದರವಾಗಿ ರೀತಿ ಎಲ್ಲ ಹಬ್ಬ ಹರಿದಿನಗಳು. ಇವತ್ತ ಹೋಳಿ ಹಬ್ಬ ಆಗಿರ್ಬೋದು, ರಂಜಾನ್ ಹಬ್ಬ ಆಗಿರ್ಬೋದು, ಎರಡು ಹಬ್ಬ ಕೂಡ ಬಹಳ ಸುಂದರವಾಗಿ ನಾವು ನೀವೆಲ್ಲರೂ ಆಚರಿಸುವ. ಯಾಕಂದ್ರೆ ಹಿಂದೂ ಮುಸ್ಲಿಂ ಬಾಂಧವರು ಇಲ್ಲೆಲ್ಲರೂ ಕೂಡ ನಾವು ಭಾರತದಲ್ಲಿ ನಾವೆಲ್ಲರೂ ಒಂದೇ ಭಾರತೀಯರು. ಫಸ್ಟ್ ನಾವೆಲ್ಲ ಭಾರತೀಯರು, ಆಮೇಲೆ ನಾವು ಒಬ್ಬ ಹಿಂದೂ, ಆಮೇಲೆ ಒಬ್ಬ ಮುಸ್ಲಿಂ, ಮತ್ತೊಬ್ಬ ಕ್ರಿಶ್ಚಿಯನ್, ಹಿಂಗೇನೋ ಬೇರೆ ಬೇರೆ ಇರ್ಬೋದು. ಅದಕ್ಕೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಚೆನ್ನಾಗಿ ರೀತಿ ಹಬ್ಬ ಹರಿದಿನಗಳನ್ನು ಆಚರಿಸೋಣ. ಮತ್ತು ಏನು ಇಲ್ಲಿ ಮಾರ್ಗದರ್ಶನ ಮಾಡ್ತಾರೆ ಸರ್ಕಾರ. 25ರಿಂದ 28ನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ನಮಗೆ ನೀಡಿದೆ. ಅಂದ್ರೆ ನಾವೆಲ್ಲರೂ ಯಾವುದೇ ಒಂದು ಧರ್ಮವನ್ನ ಆಚರಣೆ ಮಾಡುವಂತ ಸ್ವಾತಂತ್ರ್ಯವನ್ನು ಹೊಂದಿದ್ದೀವಿ. ಆದರೆ ಆ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗಬಾರ್ದು. ಅದಕ್ಕೊಂದು ಮಿತಿ, ಲಿಮಿಟ್ ಇರ್ತದೆ. ಆ ಮಿತಿಯನ್ನ ಮೀರಿದ್ರು ಅಂತಂದ್ರೆ ಅಲ್ಲಿ ಪೊಲೀಸ್ ಇಲಾಖೆ ಕಾನೂನು ಅಲ್ಲಿ ಏನ್ ಮಾಡ್ತಾರೆ ಎಂಟರ್ ಆಗ್ತದೆ. ಅದಕ್ಕೋಸ್ಕರ ಆ ಒಂದು ಆಚರಣೆ ಏನಾಗಬೇಕು ಅಂದ್ರೆ ಬೇರೆಯವರಿಗೆ ತೊಂದರೆಯನ್ನ ಉಂಟು ಮಾಡಬಾರ್ದು. ಬೇರೆಯವರಿಗೆ ತೊಂದರೆ ಉಂಟು ಮಾಡದಂತೆ ನಾವೆಲ್ಲ ಆಚರಣೆ ಮಾಡಿದಾಗ ಯಾವುದೇ ಸಮಸ್ಯೆಗಳು ಕ್ರಿಯೇಟ್ ಆಗೋದಿಲ್ಲ. ಇದಕ್ಕೆ ಎಲ್ಲ ಹಿರಿಯರು ಹೇಳಿದ್ದಾರೆ, ನಮ್ಮ ಬಸವಣ್ಣನ ನಾಡು ಶಾಂತಿಪ್ರಿಯ ನಾಡು. ಹೀಗಾಗಿ ಈಗ ಯಾವುದೋ ಒಂದು ಗಣಿತೆಯಲ್ಲಿ ಒಂದು ಅಹಿತಕರವಾದ ಘಟನೆ ಬಿಟ್ಟು ಉಳಿದ ಎಲ್ಲ ವರ್ಷಗಳಲ್ಲಿಯೂ ಕೂಡ ಅತ್ಯಂತ ಶಾಂತಿಯುತವಾಗಿ ಈ ಒಂದು ಹಬ್ಬಗಳು ನಮ್ಮ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಆಚರಣೆ ಆಗ್ತವೆ. ಅದೇ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಈ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬಗಳು ಅತ್ಯಂತ ಶಾಂತಿಯುತವಾಗಿ, ಅಂದ್ರೆ ಈಗಾಗಲೇ ಎಲ್ಲ ಹಿರಿಯರು ಮಾತಾಡಿದರು, ಅವರ ಹಬ್ಬದಲ್ಲಿ ನಾವು ಭಾಗಿಯಾಗ್ತೀವಿ, ನಮ್ಮ ಹಬ್ಬದಲ್ಲಿ ಅವ್ರು ಭಾಗಿಯಾಗ್ತಾರಂತೆ. ಯಾಕಂದ್ರೆ ನಾವು ಸಣ್ಣವರಿದ್ದಾಗಿಂದ ನೋಡ್ತಾ ಇದ್ದೀವಿ, ನಾವು ಯಾವುದೇ ಮುಸ್ಲಿಂ ಹಬ್ಬಗಳಿದ್ರು ಕೂಡ ಅವ್ರ ಸ್ವರ್ಗವನ್ನು ಕುಡಿಲಿಕ್ಕೆ ನಾವೆಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಅವರು ಕೂಡ ನಮ್ಮ ಮದುವೆಗಳಲ್ಲಿ
ಹೀಗಾಗಿ ನಾವು ಸೌಹಾರ್ದಯುತವಾಗಿ ಆಚರಣೆ ಮಾಡಿದಪ್ಪ ಅಂತಂದ್ರೆ ಇದು ಅತ್ಯಂತ ಎಲ್ಲರಿಗೂ ಒಳ್ಳೆಯ ಒಂದು ಯಾವುದೇ ಸಮಸ್ಯೆ ಆಗದಂತೆ ಈ ಹಬ್ಬಗಳ ಆಚರಣೆ ಆಗ್ತವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಳ್ಳೆಯ ರೀತಿಯಿಂದ ಈ ಹಬ್ಬಗಳನ್ನು ಆಚರಣೆ ಮಾಡಿ ಯಾವುದೇ ಒಂದು ತಾಲೂಕು ಆಡಳಿತಕ್ಕೆ ಧಕ್ಕೆ ಆಗದಂತೆ ನಾವೆಲ್ಲ ಹಬ್ಬಗಳನ್ನು ಆಚರಿಸ್ತೀವಿ ಅನ್ನುವಂಥ ಭರವಸೆಯಿಂದ ವ್ಯಕ್ತಪಡಿಸ್ತಾ ಈ ಒಂದು ಹೋದ ವರ್ಷ ನಮ್ಮ ಬಸವೇಶ್ವರ ಸೇವಾ ಸಮಿತಿಯಿಂದ ಈ ಹೋಳಿ ಹಬ್ಬದ ಪ್ರಯತ್ನ ಏನು ಮಾಡಿದ್ರು ಅಂದ್ರೆ ಅಲ್ಲಿಗೆ ವಾದ್ಯವನ್ನು ಬಾರಿಸುವಂಥ ಒಂದು ಸ್ಪರ್ಧೆ ಏರ್ಪಡಿಸಿದ್ರು. ಸೊ ಆ ರೀತಿಯಾಗಿ ಜಾನಪದ ಕಲೆಗಳು ಹೊರಹೊಮ್ಮುವಂಥ ಒಂದು ಒಳ್ಳೆಯ ಸ್ಪರ್ಧೆಗಳನ್ನು ಏರ್ಪಡಿಸುವ ಮುಖಾಂತರ ನಾವು ಆಚರಣೆ ಮಾಡಿದ್ದೇವೆ ಅಂದ್ರೆ ಆ ಎಲ್ಲ ಜಾನಪದ ಕಲೆಗಳು ಪ್ರತಿಭೆಗಳು ಮತ್ತಷ್ಟು ಹೊರಗೆ ಬರ್ತವೆ. ಅದ್ರ ಬದಲಾಗಿ ನಾವು ಬರೀ ಕುಡಿಯೋದು ಆನಂತರ ನಾವೆಲ್ಲ ಹಿಂದೂ ಮುಸ್ಲಿಂ ಮಹಿಳೆ ನಾವು ಪಾಲ್ಗೊಂಡು ಯಾವುದೇ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇಲ್ಲಿನ ಸಮುದಾಯದ ಹಿರಿಯರು ಕೂಡ ಎಲ್ಲ ಸಮುದಾಯದ ನಾಯಕರಿಗೆ ಒಳ್ಳೆಯ ಅವಕಾಶವನ್ನು ನೀಡಿ ಒಳ್ಳೆಯ ಸಲಹೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಅದಕ್ಕೆ ಬಸವರಾಜರಲ್ಲಿ ಯಾವ ರೀತಿಯೂ ಸುಮಾರು ವರ್ಷಗಳಿಂದ ಆಗಿತ್ತು ತಪ್ಪಿಸಿಕೆ. ಆದರೆ ಈಗ ತಾನೇ ಇಲ್ಲಿ ಬಸವ ಬಾಗಿಯವರಿಗೆ ಶಾಂತಿ ಗೊತ್ತಾಗಿದ್ದರಿಂದ ಇಲ್ಲಿಯ ಊರಿನ ಹಿರಿಯರು ಕೂಡ ಯಾವುದೇ ರೀತಿಯ ಕಾರ್ಯಕ್ರಮಗಳಾದರೆ ಅಲ್ಲಿ ತಾವು ಬಂದು ಯಶಸ್ವಿಗೊಳಿಸಿದ್ದಾರೆ. ಮತ್ತು ವಿಶೇಷ ಏನಂತಂದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಪೊಲೀಸರಾಗಿ ಕೆಲವು ಗ್ರಾಮೀಣ ಸಣ್ಣ ಪುಟ್ಟ ಸ್ವಲ್ಪ ಕಡ್ಡಿ ಅದಕ್ಕೆ ಹೆಚ್ಚಿನ ನಾವು ಬಂದೋಬಸ್ತ್ ನೀಡಿ ಅಲ್ಲಿನ ಯಾಕಂದ್ರೆ ಕೆಲವು ಕಾಂಗ್ರೆಸ್ ಗೊಂಡೋಡಿಗೆ ಕಾಲದಲ್ಲಿ ಹೋದ ದಾಳಿ ಆಯಿತು ಗೊಂಡೋಡಿ ಕಾಲದಲ್ಲಿ ಅದಕ್ಕೆ ಆ ರೀತಿ ಆಗದಾಗ ತಾವು ನೋಡ್ಬೇಕಂತ ಹೇಳಿ ಇಲ್ಲಿವರೆಗೆ ಮಾತ್ರ ಅವಕಾಶ ಕೊಟ್ಟಂತೆ ಎಲ್ಲ ಹೊಂದಿಸಿ ನಾನು ಜೈಪುರ್ ವೈನ್ ಶಾಪ್ ಬಾರ್ಸ್ ಎಲ್ಲ ಕ್ಲೋಸರ್ ಬರುತ್ತವೆ ಬಂದಾಗಿರ್ತವೆ. ಅದೇ ತರ ನಿಮಗೆ ಏನಾದ್ರು ಸ್ಪರ್ಶಿಸಬೇಕು ತಕ್ಷಣ ಏನಾದ್ರು ಅಲ್ಲಿ ಗಲಾಟೆ ಆಗತ್ತೆ ಅಥವಾ ಏನಾದ್ರು ಚಾನ್ಸಸ್ ಇರುತ್ತೆ ನಿಮ್ಮ ಕೈ ಕಾನೂನನ್ನು ಯಾರು ತಗೋಬಾರ್ದು. ಅದು ಪೊಲೀಸರ ಕೆಲಸ. ನೀವೇನಾದ್ರೂ ಇಂಟಿಮೇಷನ್ ಮಾಡಿ. ಸೊ ನಾವು ಬರ್ತೇವೆ ನಮ್ಮ ಕೆಲಸ. ನೀವು ಡಿಸೈಡ್ ಮಾಡಿದ್ರಂದ್ರೆ ನೀವೇನಂತಂದ್ರೆ ನಾಳೆಗೆ ಏನಾಗುತ್ತೆ ಯಾವುದೇ ವಿಷಯ ಅಂತಂದ್ರೆ ಯಾವುದೇ ಕೆಟ್ಟಿಸ್ತಾರೆ. ಸೊ ಅವರೆಲ್ಲ ಸಿವಿಲ್ ಇಟ್ಕೊಂಡಿರ್ತಾವೆ ಏನಿರ್ತವೆ. ನಾವು ಮೆರವಣಿಗೆ ಮಾಡ್ಲಿಕ್ಕೆ ಎದಕ್ಕೆ ನಾವು ಇದು ಮಾಡ್ತೀವಿ ಗೊತ್ತಾ? ಅವ್ರ ಸಮಸ್ಯೆ ಇರೋಲ್ಲ. ಇವು ಹುಡುಗರುಗಳು ಬೇರೆ ತಂದು ಹೊಡೆದಾಡ್ತವೆ, ಬೇರೆ ವಿಷಯಗಳನ್ನ ತಂದು ಏನ್ ಮಾಡ್ತಾರೆ ಇಲ್ಲಿ ಹೊಡೆದಾಡ್ತಾರೆ. ಅವಾಗ ಏನಿರುತ್ತೆ ಅದು ಗೊತ್ತೇ ಆಗಲ್ಲ, ಯಾರಿಗೆ ಗೊತ್ತೇ ಆಗಲ್ಲ. ಸೊ ಅದು ಸಮಸ್ಯೆಗಳು. ಎರಡನೇದ್ದು ಈ ತರ ಎಲ್ಲ ಇರೋದ್ರಿಂದ ಸೊ ಮೇಲಿನವ್ರು ನಮ್ಮವರೆಲ್ಲ ಏನಾಗ್ತಾ ಇದಾರೆ ಅವ್ರ ಮೇಲೆ ಫರ್ಮ್ ಡಿಸಿಷನ್ ತಗೊಂತಾರೆ. ಈಗ ನಿಮಗೆ ಗೊತ್ತಿರ್ಬೋದು ಮೊನ್ನೆ XYZ ಒಬ್ಬ ನಿಮ್ಗೆ ಹೇಳ್ತಾನೆ ಅವನ ಮೇಲೆ 3 ಕೇಸ್ ಇದೆ. ಪಾಸ್ಪೋರ್ಟ್ ಬಂದು ರಿಜೆಕ್ಟ್ ಮಾಡಿದೆವು, ಏನು ಮಾಡ್ಲಿಕ್ಕಲ್ಲ. ಮೊನ್ನೆ ಒಂದು ಜಾಬ್ ಆಗಿದೆ ಹೈಸ್ಕೂಲ್ ಟೀಚರ್, ಒಂದು ಜಾಬ್ ಒಂದೇ ಒಂದು ಕೇಸ್ ರಿಜೆಕ್ಟ್ ಮಾಡಿದೆವು. ಜಾಬ್ ಸಿಗುದಿಲ್ಲ. ಈಗೆಲ್ಲ ನಮ್ದು ಏನಾಗಿದೆ ಅಂತಂದ್ರೆ ಎಲ್ಲನೂ ಲಿಂಕ್ ಆಗಿದೆ. ICJS ಒಂದು ಪ್ಲಾಟ್ಫಾರ್ಮ್ ಆಗಿದೆ, ಕೋರ್ಟು FSL ನಮ್ಮ ಪೊಲೀಸ್ ಇಲಾಖೆ ಆಲ್ ಇಂಡಿಯಾ ಲಿಂಕ್ ಆಗಿದೆ. ಕಲ್ಲಪ್ಪ ಅಂತ ಹೊಡೆದ್ರೆ 60 ಕಲ್ಲಪ್ಪ ಹೆಸರುಗಳು ಬಂದ್ಬಿಡ್ತವೆ. ಬಸವನ ಭಾಗ್ಯ ಹೊಡೆದ್ರೆ ಕಲ್ಲಪ್ಪ ಬಸವನ ಭಾಗ್ಯ ಬಂದ್ಬಿಡುತ್ತೆ. ಏನೇನೋ ಮಾಡಕ್ಕಾಗಲ್ಲ. ಇವತ್ತು ನನ್ನ ಬಾಂಬೆನ ಕೂತ್ಕೊಂಡು ನಮ್ಮ ಹಿಸ್ಟ್ರಿ ತೆಗಿಬಹುದು. ನಿಮಗೆಲ್ಲರಿಗೆ ನಾವು ಹೊಸ ಹೇಳ್ತಾ ಇದ್ದೇವೆ ನಮಗೆ. ಯಾಕಂದ್ರೆ ಅಷ್ಟು ಇದನ್ನ ಯಾರಿಗೆ ಭಯಪಡಿಸ್ಬೇಕಂತಲ್ಲ, ಅಂದ್ರೆ ನಾವು ಕಾನೂನನ್ನ ಕೈ ತಗೋಬಾರ್ದು. ಪೊಲೀಸ್ ಇಲಾಖೆ ಇದೆ, ನೀವು ಹೇಳಿದ್ರೆ 112 ಇದೆ ನಮ್ದು, ನಮ್ ಬೀಟ್ನೋ ನಂಬರ್ ಇರುತ್ತೆ, ನೀವು ಯಾವ ತಪ್ಪು ಮಾಡ್ತಾನ ಅಂತ ಇರುತ್ತೆ. ಕಾನೂನು ಒಂದೇ ಹೇಳ್ತಾರೆ ಮೇಲೆ. ಹೌದಪ್ಪ ಅವ್ರು ಆಯ್ತು ಒಂದು ತಪ್ಪು ಮಾಡಿದ್ದಾನೆ, ಇವ್ರು ಯಾರು ಡಿಸೈಡ್ ಮಾಡೋರು, ಇವ್ರು ಯಾಕೆ ಕಾನೂನು ತಗೋತಾರೆ? ನಮಗೆ ಹೇಳಿ, ನಮ್ಮ ಕೆಲಸ ಪೊಲೀಸ್ ಕೆಲಸ. ಅದೇನಿತ್ತಂದ್ರೆ ನಮಗೆ ಗುಡಿ ಕೇಸ್ ಕೊಡಿ ಅಥವಾ ಏನು ಮಾಹಿತಿ ಕೇಳಿ, ನಾವು ಬರ್ತೇವೆ ಅಲ್ಲಿ. ನೀವು ಡಿಸೈಡ್ ಮಾಡೋದು, ನೀವು ಹೊಡೆಯೋದು, ನೀವೇ ಅದನ್ನ ನೀವೇ ಆಕ್ಷನ್ ತಗೋದು ಬೇಡ. ಕೈ ಕಾನೂನು ತಗೋದು ಅವಶ್ಯಕತೆ ಇಲ್ಲ. ಪೊಲೀಸ್ ಇಲಾಖೆ ಇದೆ, ನಾವು ಅದೇ. ನಿಮಗೆ ಜಾತ್ರೆ ಇತ್ತು ಅದೇ ಹೇಳ್ತಾರೆ, ಜಾತ್ರೆ ಇತ್ತು ನಿಮಗೆ ಎಷ್ಟು ಬೇಕಾದ್ರೆ ಕೊಡಿ, ನಾವು ಮೇಲೆ ಕೊಡ್ತಾರೆ. ಆದ್ರೆ ಅಡ್ವಾನ್ಸ್ ನಾವು ಪ್ಲಾನಿಂಗ್ ಬೇಕು, ಅದಕ್ಕೆ ಇನ್ನೊಂದು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರಿಗೆ CCTVಗಳನ್ನ ಅಳವಡಿಸ್ಕೊಳ್ಳಿ. ಎಲ್ಲರ ಮನೆ ಮುಂದೆ ಒಂದೊಂದು ರೋಡ್ ಬರುತ್ತೆ. ಯಾಕಂದ್ರೆ CCTVಗಳಿಂದ ಅತಿ ಹೆಚ್ಚು ಪ್ರಕರಣ ಪತ್ತೆ ಆಗ್ತಾ ಇದಾವೆ. ಈಗ ಆಗಲೇ ಹೇಳ್ತಾ ಇದ್ದೀನಿ ನಾನು, ಇದು ಏನಾಗ್ತಾ ಇದಾವೆ ನಿಮ್ಗೆಲ್ಲ ಗೊತ್ತಿದೆ. ಗೋಲ್ಡ್ ರೇಟು ಅದೆಲ್ಲ ಜಾಸ್ತಿ ಏನು ಹೇಳ್ತಾ ಇಲ್ಲ. ಒಂದು ಮೊದಲಿಂದ ಅರ್ಧ ತೊಲಿ ಹೋದ್ರೆ ಸುಮ್ಮನೆ ಹೋಗ್ತೀರಿ, ಹೂ ಕಾಲ ಹೋಯ್ತು. ಸೊ ಅದಕ್ಕೆ CCTVಗಳ ಇದು ಮಾಡಿ. CCTV ಮಾಡಿದ್ರೆ ನಿಮ್ದು ಏನಾಗುತ್ತೆ, ನಿಮ್ದೆಲ್ಲ ನೀವು ವೈಫೈ ಎಲ್ಲ ಕನೆಕ್ಟ್ ನೀವು ಮೊಬೈಲ್ ಅಲ್ಲಿ ನೋಡ್ಬೋದು. ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ನೆಗ್ಲಿಯನ್ಸ್ ಮಾಡಿ ಎಲ್ಲರೂ ಏನ್ ಮಾಡ್ತಾರೆ, 6 ಬಂದು ನಾವು CCTV ಹಾಕೋತೀವಿ, ಆಮೇಲೆ ಪ್ರಯೋಜನ ಇಲ್ಲ. ಸೊ 4000 3000 ಎಲ್ಲರಿಗೆ ಅವೈಲೇಬಲ್ ಇದೆ, ಆನ್ಲೈನ್ ಇದೆ. CCTVಗಳನ್ನ ಹಾಕೊಳ್ಳಿ. ಸೋಷಿಯಲ್ ಮೀಡಿಯಾ ಬಗ್ಗೆ ಗಮನ ಇಡಿ ಮತ್ತು ವಿನಾಯಕ ಕೆಲವೊಂದು ಮಕ್ಕಳ ಬಗ್ಗೆನೂ ಗಮನ ಇಡಿ. ಯಾಕಂತಂದ್ರೆ ಹೇಳ್ತಾ ಇದ್ದೀನಿ, ಕಾಲೇಜಲ್ಲಿ ಇದರಲ್ಲಿ ಮಕ್ಕಳು ಏನಾಗ್ತಾ ಇದೆ, ನಮ್ಮ ಅಟಿಟ್ಯೂಡ್ ಕಲಿತಾ ಇದೆ. ಈಗ ಎಷ್ಟೋ ಹೇಳ್ತಾರೆ ಹೈಸ್ಕೂಲಿಂದ ಸ್ಟಾರ್ಟ್ ಆಗಿದೆ. ಈಗೆಲ್ಲ ಹೇಳ್ತಾರೆ ಪೊಲೀಸ್ ಬಗ್ಗೆ ಇದ್ರ ಬಗ್ಗೆ ಹೇಳ್ತಾರೆ. ಈಗ ನೀವೇ ಡಿಫೆಂಡ್ ಮಾಡ್ಕೋತೀರಿ, ನಮ್ಮ ಮಗು ಹಂಗಲ್ಲ ಅಂತ. ಸೊ ನಿಮ್ಮಲ್ಲಿ ಮೊಬೈಲ್ ಎಷ್ಟೋ ಹುಡುಗರುಗಳು ಮೊಬೈಲ್ ಯೂಸ್ ಮಾಡ್ತಾರೆ. ನಿಮ್ಮ ಮಗಳು ಬ್ಯಾಗ್ ಚೆಕ್ ಮಾಡಿ ಎಷ್ಟೋ ಸಿಮ್ ಇಟ್ಟಿರ್ತಾರೆ. ನಾನು ಗೊತ್ತಾಗಿದೆ, ಬಾಗೇವಾಡ ಹುಡುಗಿ ಹತ್ರ ಏನಿದೆ ನಶೆದಾಗಿರ್ತಾವ ನಶೆ ಅಂತ ಮಾದಕ ವಸ್ತುಗಳನ್ನ
ನಮ್ಮ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಒಂದು ಸುಮಾರು 8-9 ಪಾನ್ ಶಾಪ್ದಲ್ಲಿ ಮಾರಾಟ ಮಾಡತ್ತವ. ಯಾವ ಪಾನ್ ಶಾಪ್ ಅಂತ ಹೆಸರು ಹೇಳು ನಾವು, ಹೆಸರು ಹೇಳಿದ್ರೆ ನಮ್ಮ ಪಾನ್ ಶಾಪ್ದಾಗ ಹೆಸರು ಹೇಳ್ಯಾರ ಅನ್ನೋ ಭಾವನೆಯನ್ನು ಉಂಟಾಕದ. ಇದನ್ನ ನಾನೇ ಖುದ್ದಾಗಿದ್ದು ರೊಕ್ಕ ಕೊಟ್ಟು ತರಿಸೀನಿ. ಇದನ್ನು ತರಿಸಿ ಭಾಳ ದಿವಸ ಆಯ್ತು, ತಂದು ಹ್ಯಾಂಡ್ ಓವರ್ ಮಾಡ್ಬೇಕು ನೋಡ್ರಿಗೆ ಸ್ವಲ್ಪ ಒಂದು ಕೆಲವೊಂದು ಕಾರ್ಯಕ್ರಮಗಳು ಬರೋದ್ರಿಂದ ಬಿಟ್ಟಿದ್ದೆ. ಇದು ನೋಡಿ ಸರ್, ಇದು ಸಿಗರೇಟ್ ಹೆಂಗೈತೆ ಸರ್. ಈ ಸಿಗರೇಟ್ ಒಂದೇ ಪಾನ್ ಶಾಪ್ದಲ್ಲಿ ಅಲ್ಲ ಸರ್, ಒಂದು ನಶೆದಾಗಿರ್ತದೆ ನಶೆ. ಅಂತ ಮಾದಕ ವಸ್ತುಗಳನ್ನ ನಮ್ಮ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಒಂದು ಸುಮಾರು 8-9 ಪಾನ್ ಶಾಪ್ದಲ್ಲಿ ಮಾರಾಟ ಮಾಡತ್ತವ. ಯಾವ ಪಾನ್ ಶಾಪ್ ಅಂತ ಹೆಸರು ಹೇಳು ನಾವು, ಹೆಸರು ಹೇಳಿದ್ರೆ ನಮ್ಮ ಪಾನ್ ಶಾಪ್ದಾಗ ಹೆಸರು ಹೇಳ್ಯಾರ ಅನ್ನೋ ಭಾವನೆಯನ್ನು ಉಂಟಾಕದ. ಇದನ್ನ ನಾನೇ ಖುದ್ದಾಗಿದ್ದು ರೊಕ್ಕ ಕೊಟ್ಟು ತರಿಸೀನಿ. ಇದನ್ನು ತರಿಸಿ ಭಾಳ ದಿವಸ ಆಯ್ತು, ತಂದು ಹ್ಯಾಂಡ್ ಓವರ್ ಮಾಡ್ಬೇಕು ನೋಡ್ರಿಗೆ ಸ್ವಲ್ಪ ಒಂದು ಕೆಲವೊಂದು ಕಾರ್ಯಕ್ರಮಗಳು ಬರೋದ್ರಿಂದ ಬಿಟ್ಟಿದ್ದೆ. ಇದು ನೋಡಿ ಸರ್, ಇದು ಸಿಗರೇಟ್ ಹೆಂಗೈತೆ ಸರ್. ಈ ಸಿಗರೇಟ್ ಒಂದೇ ಪಾನ್ ಶಾಪ್ದಲ್ಲಿ ಅಲ್ಲ ಸರ್, ಒಂದು ಅದರಲ್ಲೇ ಸೇರ್ ಮಾಡಿ ಇಲ್ಲಿ ನಮ್ಮ ಬೀಟ್ನವ್ರು ಹೇಳಿ. ಸೊ ಬೀಟ್ನವ್ರಿಗೆ ಹೋದ್ರಿಂದ ಏನಾಗುತ್ತೆ, ಕೆಲವೊಂದು ಕಡೆ ಹಣ್ಣದ ಅದು ಬಣ್ಣದ ಬದಲಾವಣೆ ಆಗುತ್ತೆ. ಸೊ ಮುಂಚಿತವಾಗಿ ತಿಳಿಸಿ ಅದೇ ತರ ಜಾತ್ರೆಗಳು ಬರ್ತಾ ಇದೆ. ಸೊ ಜಾತ್ರೆಗಳು ಬರೋದ್ರಿಂದ ಜಾತ್ರೆಗಳಲ್ಲಿ ನೀವು ಮುಂಚಿತವಾಗಿ 15 ದಿನ 20 ದಿನ ನಮಗೆ ಕೊಡಬೇಕು. ಯಾಕಂತಂದ್ರೆ ನಾವು ಬೇರೆ ಕಡೆ ಏನಾಗುತ್ತಂದ್ರೆ ಒಂದು ತಿಂಗಳು ಅಡ್ವಾನ್ಸ್ ನಮ್ಮ ಪ್ಲಾನಿಂಗ್ ಇರುತ್ತೆ, ಪೊಲೀಸ್ ಅಂತಂದ್ರೆ ಬೇರೆ ಡಿಸ್ಟಿಕ್ ಬಂದೋಬಸ್ತ್ ನಮ್ಮಲ್ಲಿ ನೆನೆಸಿರುವುದಿಲ್ಲ. ಸೊ ಮನೆ ಆಗಿದೆ ನಮ್ಮಲ್ಲಿ ಏನ್ ಮಾಡ್ತೇವೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಕೆಲವೊಂದು ಹೆಣ್ಣು ಕೊಟ್ಟು ಆಲ್ರೆಡಿ ಬಾಗಲಕೋಟೆ ನಮ್ಮೆಲ್ಲ ಸ್ವಚ್ಛ ಬಂದು 3 ಜನ ಬಿಟ್ಟು ಎಲ್ಲರೂ ಬಾಗಲಕೋಟೆ ಹೋಗ್ಬಿಟ್ಟು ಅವಾಗ ಏನಾಯ್ತು, ನಾವು ಏನು ರೆಸ್ಪಾನ್ಸ್ ಮಾಡೋದಿಲ್ಲ. ನಿಮ್ಗೆ ಆಲ್ರೆಡಿ ಕೈದೇನು, ನಿಮ್ಮಲ್ಲಿ ಯಾರ ಜಾತ್ರೆ ಬಂದೋಬಸ್ತು ಏನಾರ ಅದೇ ಒಂದು ಕೈದೇವೆ, ನೀವು ಯಾವ ಇಲ್ಲ ಅಂತ ಹಾಕಿದರೆ ಯಾವ ಇಲ್ಲ ಅಂತ ಹೇಳಿದ್ರೆ ಹೀಗಾಗಿ ನಿಮ್ಮ ತಪ್ಪು ಅದನ್ನ ನೀವು ಏನೋ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಈ ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳು ಹಲವಾರು ಹಬ್ಬ ಜಾತ್ರೆಗಳು ಮತ್ತು ಎಲ್ಲ ಇರೋದ್ರಿಂದ ಸೊ ಎಲ್ಲ ಕಡೆ ಬಂದೋಬಸ್ತು ಬಂದು ದಯವಿಟ್ಟು ಏನ್ ಮಾಡ್ಬೇಕು, ಒಂದ್ 15 ದಿವಸ ಮುಂಚೆ, ಯಾಕಂದ್ರೆ 1 ವರ್ಷ ಅಡ್ವಾನ್ಸ್ ಪ್ಲಾನ್ ಬರ್ತಿರುತ್ತೆ, ಯಾವ ಹಬ್ಬ ಜಾತ್ರೆ ಬರ್ತಂತೆ. 15 ದಿವಸ ಅಡ್ವಾನ್ಸ್ ಕೊಟ್ರೆ ಡೇಟಾ ನಾವು ಏನ್ ಮಾಡ್ತೇವೆ, ನಮ್ಮಲ್ಲಿ ಮೇಲ್ಗಡೆ ತಿಳಿಸಿ ಅದನ್ನ ಬ್ಲಾಕ್ ಮಾಡ್ತೇವೆ. ಅಂದ್ರೆ ನಮ್ಮಲ್ಲಿ ಇದೆ ಕಾರ್ಯಕ್ರಮಕ್ಕಂತೆ ಅದಕ್ಕೆ ಅದನ್ನ ಮುಂಚಿತವಾಗಿ ತಿಳಿಸಿ ಬಂದು. ಎರಡನೇ ನಮ್ಮ ಇನ್ಸ್ಟ್ರಕ್ಷನ್ಸ್ ಬಿಕಾಸ್ ಆಫ್ ಹಬ್ಬಗಳನ್ನೆಲ್ಲ ಬಂದೋಬಸ್ತ್ ಮಾಡ್ತೇವೆ. ಬಾಗೇವಾಡಿನ ಸಮಸ್ಯೆನ ಎಲ್ಲಾ ಕಡೆ, ಬಾಗೇವಾಡಿ ಅಂತಲ್ಲ ಎಲ್ಲಾ ಕಡೆ ಹೇಳ್ತಾರೆ, ಸೋಷಿಯಲ್ ಮೀಡಿಯಾದ ಯಥೇಚ್ಛವಾಗಿ ಸಮಸ್ಯೆ ಆಗ್ತದೆ. ಸೊ ಅದಕ್ಕೆ ಏನಾಗ್ತದೆ,